ನಾವೆಲ್ಲ ಪ್ರತಿನಿತ್ಯನ ಕೂಡ ಪುರಾಣದೊಳಗೆ ಅಂತ ಕೇಳ್ತೀವಿ. ನಾವೇನು ಗಳಿಸಿವಲ್ಲ ಇದು ಯಾವ ಮೇಣೆ ಬರಂಗಿಲ್ಲ, ಯಾವುದು ಕೂಡ ಬರಂಗಿಲ್ಲ. ಆ ಜಾಗದಾಗಂದ ಎಲ್ಲರೂ ಕೂಡ ಸಮಾನರೇ. ಅಲ್ಲಿ ಯಾವ ರಾಜ ಇಲ್ಲ, ಯಾವ ಮಂತ್ರಿ ಇಲ್ಲ, ಯಾವ ಪ್ರಜೆ ಇಲ್ಲ, ಯಾವ ಸ್ವಾಮಿ ಇಲ್ಲ, ಯಾವನು ಕೂಡ ಇಲ್ಲ. ಏನ್ರಿ ಜಗತ್ತಿನೊಳಗೆ ನಾವು ಬದುಕಿನೊಳಗೆ ಈಗೇನು ನಾವು ಎತ್ತರ ಮ್ಯಾಗಿಂದ ಕುಂದಿರ್ತೀವಿ ಅಂತಕೊಂಡು ನಾವು ಬಯಸ್ತೀವಲ್ಲ, ಏನ್ರಿ ಜೀವಂತಿದ್ದಾಗ ಅದನ್ನು ಬಯಸ್ತೀವಿ ಹೊರತಾಗಿ ಸತ್ತು ಬಳಕ ಎಲ್ಲರಿಗೆ ಒಯ್ದು ಅಲ್ಲೇ ಭೂಮಿ ತಾಯಿ ಒಡ್ಲಾಗೆ ಹಾಕ್ಬೇಕಲ್ರಿ. ರಾಜ ಇದ್ರು ಕೂಡ ಮಣ್ಣಾಗೆ ಇರಬೇಕು, ಪ್ರಜೆ ಇದ್ರು ಮಣ್ಣಾಗೆ ಇರಬೇಕು, ಸ್ವಾಮಿ ಇದ್ರು ಮಣ್ಣಾಗೆ ಇರಬೇಕು, ಸಾಧು ಇದ್ರು ಮಣ್ಣಾಗೆ ಇರಬೇಕು. ಏನಿಲ್ಲ ದೊಡ್ಡ ಸ್ವಾಮಿಗಳದರ ತಗೊಂಡು ಅವ್ರಿಗೇನು ಅಂತರ್ಲೆ ಕಟ್ತಾರೆ ಅದಕ್ಕೆ ಏನಿಲ್ಲ. ನಾವು ಈ ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥ ಶರೀರ ಏನ್ರಿ ಪಂಚಭೂತದೊಳಗಿಂದ ಲೀನ್ ಆಗಿಬಿಡ್ಬೇಕು. ಅದಕ್ಕಾಗಿ ನಾಗಲಿಂಗಪ್ಪ ಒಂದು ಸರಿ ಏನ್ರಿ ಹುಬ್ಬಳ್ಳಿ ಸಿದ್ಧಾರೂಢ್ರಿ ಅಂತ ಬಂದರು. ಯಾವಾಗಿಂದ ಹುಬ್ಬಳ್ಳಿ ಸಿದ್ಧಾರೂಢರು ನಾಗಲಿಂಗಪ್ಪನಿಂದ ಭೇಟಿಗೆ ಬಂದಾಗ ಯಾವಾಗ ಹುಬ್ಬಳ್ಳಿ ಸಿದ್ಧಾರೂಢರು ಮೈ ಮೇಗಿಂದ ತಿಳಿಯದಿಂದ ದೋತ್ರ ಶಲ್ಯ ಹೊಚ್ಕೊತಿದ್ರು. ಸಿದ್ಧಾರೂಢರು ಮೈ ಮ್ಯಾಗ ತಿಳಿಯದಿಂದ ದೋತ್ರ ಶಲ್ಯ ಹೊಚ್ಕೊತಿದ್ರು. ಯಾವಾಗಿಂದ ಬಂದು ಒಬ್ರಿಗೊಬ್ರು ಹಿಂಗೆ ಮಾತಾಡಕತ್ತಾರ. ಸಿದ್ಧಾರೂಢರು ಶಿಷ್ಯರೆಲ್ಲ ಅವ್ರ ಸಂಕಟ ಅದಾರ. ಆದ್ರ ಯಾವಾಗಿಂದ ನಾಗಲಿಂಗಪ್ಪ ಸಿದ್ಧಾರೂಢರನ್ನ ನೋಡಿ ಹಿಂಗೆ ಮಾತಾಡ್ಕೋತ ಏನು ಮಾಡೋದಂತ ತಿಳ್ಕೊಂಡ ಕೇಳಿದ್ರ ಅವ್ರ ಮೈ ಮೇಗಿಂದ ಶಲ್ಯ ಕಚ್ಕೊಂಡು 6 ತುಕಡಿ ಮಾಡಿ ಹರಿದು ಹೋಗದ್ನತ್. ಏನ್ರಿ 6 ತುಕಡಿ ಮಾಡಿ ಹರಿದು ಹೋಗದ ಬಿಟ್ಟ. ಅದು ಹೆಂಗೆ ಹೋಗದ? ಒಂದು ಭೂಮಿಗಿಂದ ಹೋಗದ, ಒಂದು ಬೆಂಕಿಯಾಗಿಂದ ಹೋಗದ, ಒಂದು ನೀರಾಗ ಹೋಗದ, ಒಂದು ಗಾಳಿಯಾಗಿಂದ ಹೋಗದ. ಹಿಂಗೆ ಎಲ್ಲ ಏನ್ರಿ 5 ದಿಕ್ಕಿಗಿಂದ ಒಂದೊಂದಿಂದ 5 ಅಂದ ಒಗದ. ಒಂದು ಮಾತ್ರ ಸಿದ್ಧಾರೂಢರ ಹೆಗಲ ಮ್ಯಾಗ ಹಾಕದ್ನತ್. ಸಿದ್ಧಾರೂಢರ ಹೆಗಲ ಒಟ್ಟು 6 ತುಕಡಿ ಮಾಡಿದ್ದಾರೆ ಶಲ್ಯದಾಗ. 5 ತುಕಡಿ ಒಂದೊಂದು ಕಡೆಗಿಂದ ಒಗದ. ಆದ್ರೆ ಒಂದು ತುಕಡಿ ಮಾತ್ರ ಸಿದ್ಧಾರೂಢರ ಹೆಗಲ ಮ್ಯಾಗಿಂದ ಹಾಕದ. ಎಲ್ಲ ಸಿದ್ಧಾರೂಢರ ಹಿಂದೆ ಶಿಷ್ಯರೆಲ್ಲ ಸಿಟ್ಟು ಬಂದುಬಿಡ್ತಾವ್ರಿ. ಏನಿದು ನಮ್ಮ ಗುರುವಿನಿಂದ ಮೈ ಮೇಗಿನಿಂದ ಶಲ್ಯ ಚಲೋ ಇದ್ದಿದ್ದ ಶಲ್ಯ ತಗೊಂಡು ಹಿಂಗೆ ಹರಿದಿಂದ ತುಕಡಿ ಮಾಡ್ಯಾನ ಒಗದ್ನಲ್ಲ, ಅದ್ರಾಗಿಂದ 6 ತುಕಡಿ ಮಾಡ್ಯಾನ. ಏನ್ರಿ ಸಿಟ್ಟು ಬಂದ ನಾಗಲಿಂಗಪ್ಪ ಹಿಂಗ್ಯಾಕೆ ಮಾಡಿದೆ ತಿಳ್ಕೊಂಡು ಒಂದು ಕಡೆಗೆ ನಾಗಲಿಂಗಪ್ಪ ಕೇಳಕತ್ತಾರ. ಆದ್ರೆ ಅವ ಯಾಕೆ ಮಾಡ್ಯಾನತ್ತ ಅನ್ನೋದನ್ನು ಸಿದ್ಧಾರೂಢರಿಗೆ ಒಬ್ಬರಿಗೆ ಗೊತ್ತಿತ್ತು. ಯಾಕಂದ್ರೆ ಜ್ಞಾನಿ ಮೇಲೇತು ಏಕ್ ಬಾತೆ, ಗದೆ ಮೇಲೇತು ದೋಲಾತ್. ಜ್ಞಾನಿ ಮಾತ ಜ್ಞಾನಿಗೆ ತಿಳಿತಾವ ಹೊರತಾಗಿ ಏನ್ರಿ ಕತ್ತಿ ಮಾತಂದ್ರೆ ಕತ್ತಿ ತಿಳಿತಾವ, ಹೌದಲ್ರಿ? ಕತ್ತಿ ಮಾತು ಕತ್ತಿಗೆ ತಿಳಿತಾವ. ಅವು ಹಿಂದಿ ಮಾತಾಡ್ತಾವ. ಕತ್ತಿ ಹೈಕ್ಯಾ ಕತ್ತಿಗಳು ಹಿಂದಿ ಮಾತಾಡ್ತಾವೆಲ್ಲ. ನಿನ್ನೆ ಹೆಂಗ ನಾಯಿ ಕನ್ನಡ ಮಾತಾಡ್ದವಲ್ಲ ಹಂಗ ಕತ್ತಿನೂ ಕೂಡ ಕನ್ನಡ ಮಾತಾಡ್ತಾವ. ಏನ್ರಿ ಹಿಂದಿ ಮಾತಾಡ್ತಾವ. ಹೈಕ್ಯ ಬೆಕ್ ಹಿಂದಿ ಮಾತಾಡ್ತಾವಿಲ್ರಿ. ಎಷ್ಟು ಚಂದ ಅಂತಾವ ಮಯ್ಯಾವು. ಹೆಣ್ಣು ಬೆಕ್ಕಂತಾವ. ಅದು ಹಿಂದಿಯಾಗ ಎಷ್ಟು ಚಂದ ಅಂತ ಮಯ್ಯಾವು ಅಂದ್ರೆ ನಾ ಬರಲಿ ಅದಕ್ಕೆ ಅದು ಗಂಡು ಬಾವಿಗಿರ್ತದಲ್ಲ ಆವತ್ತದ. ಏನ್ರಿ ಮಯ್ಯಾವು ಅತ್ತಿದು ಅಂತದ ಆವತ್ತದ. ಅವು ಹಿಂದಿ ಮಾತಾಡ್ತಿರ್ತಾವ. 1,00,000 ಕೋಟಿ ಕೇಳ್ಬೇಕು ನಾವು ಮ್ಯಾವ್ ಅಂತವತ್ತಲ್ಲ, ಮಯ್ಯಾವು ಚಂದ ಅಂತಾವು. ಚಂದ ಹಿಂದ್ಯಾಕ ಹೆಣ್ಣು ಬೇಕು. ಕತ್ತಿ ಮಾತಂದ ಕತ್ತಿಗೆ ತಿಳಿತದ, ಜ್ಞಾನಿ ಮಾತಂದ ಜ್ಞಾನಿಗೆ ತಿಳಿತದ. ಯಾಕ್ರಿ ಜ್ಞಾನಿಗಳ ಮಾತು ಜ್ಞಾನಿಗೆ ತಿಳಿತದ. ಹಿಂದೆ ಅನುಭವ ಮಂಟಪದೊಳಗ ಅಲ್ಲಂ ಪ್ರಭುದೇವರು ಅಂದ್ರೆ ಸಿಂಹಾಸನ ಮೇಲೆ ಕುಂತಿದ್ರು. ಶೂನ್ಯ ಪೀಠದ ಒಡೆಯರವರು ಪ್ರಭುದೇವರು. ಒಂದು ಎಲ್ಲ ಶರಣರೆಲ್ಲ ಎದುರಿಗೆ ಕುಂತಾರ. ವಚನ ಸಾಹಿತ್ಯಗಳ ಬಗ್ಗೆ ಚಿಂತನೆ ಮಾಡಕತ್ತಾರ. ಸಾಯಂಕಾಲ 5 ಗಂಟೆ ಸಮಯ. ಸಾಯಂಕಾಲದ 5 ಗಂಟೆ ಸಮಯ ಅನುಭವ ಮಂಟಪದೊಳಗೆ ಚಿಂತನೆ ಮಾಡಕತ್ತಿದ್ರು. ಎಲ್ಲ ಯಾರ್ಯಾರಿಂದ ಹೊಸ ವಚನ ಬರೀತಾರಲ್ಲ ಅದನ್ನ ಎದ್ದು ನಿಂತುಕೊಂಡ ಓದವರು. ಇದರ ಅರ್ಥ ಒಬ್ರು ಹೇಳಬೇಕು. ಹಿಂಗ ಅನುಭವ ಮಂಟಪ ಅಂತಂದ್ರೆ ಅದನ್ನೇ ವಚನ ಸಾಹಿತ್ಯದ ಬಗ್ಗೆ ಏನ್ರಿ ಅವರಲ್ಲಿ ಏನು ಜ್ಞಾನ ಅದ, ಎಷ್ಟರ ಮಟ್ಟಿಗೆ ವಚನ ಬರ್ದಾರ, ಈ ವಚನದೊಳಗೆ ಏನ್ರಿ ತಪ್ಪದೇನು ಏನೈತಿ, ಹಿರಿಯರಾಗಿರ್ತಕ್ಕಂಥ ಪ್ರಭುದೇವರು ಅದನ್ನು ತಿದ್ದಬೇಕು. ಅನುಭವ ಮಂಟಪದೊಳಗೆ ಎಲ್ಲ ಶರಣರೆಲ್ಲ ಕುತ್ಕೊಂಡಿದ್ರು. ಎಲ್ಲ ಶರಣರಿಂದ ಕುಂತಾಗ ಪ್ರಭುದೇವ್ರು ಏನು ತಿಳಿತು ಏನಿಲ್ಲ ಎಲ್ಲ ಶರಣರಿಗೆ ಒಂದು ಪ್ರಶ್ನೆ ಮಾಡಿದ್ರು. ಏನ್ರಿ ಶರಣರಿಗೆ ಒಂದು ಪ್ರಶ್ನೆ ಮಾಡಿದ್ರು. ಏನು ಪ್ರಶ್ನೆ? ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ ಎತ್ತುಕೊಂಡು ಪ್ರಶ್ನೆ ಮಾಡಿದ್ರು. ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ? ಈಗ ನಾನೇ ನಿಮಗೆಂದ ಕೇಳ್ತೀನಿ, 8 ಮಂದಿ ಕುಂತೀರಲ್ಲ, ಕೈಲಾಸಕ್ಕೆ ಯಾರು ಹೋಗ್ತೀರಿ? ಅಯ್ಯೋ ಜಲ್ದಿನ ಕಳಿಸ್ಬೇಕನ್ನಾಗತ್ತಾನೆ ಭಯ ಮಾಡಂತಾರ. ಏನ್ರಿ ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ? ಇದು ಪ್ರಶ್ನೆ. ಇನ್ನು ಉಣ್ಣಕ್ಕೆ ಯಾರು ಹೋಗ್ತೀರಿ ಅಂತ ಏನ್ರಿ ಹುಗ್ಗಿಗೆ ಯಾರು ಹೋಗ್ತೀರ? ಕೈಲಾಸಕ್ಕೆ ಹೋಗೋರು ಬೇಕಲ್ಲ. ಏನ್ರಿ ಪ್ರಭುದೇವರಿಂದ ಪ್ರಶ್ನೆ ಮಾಡ್ತಾರೆ. ಎಲ್ಲ ಶರಣರಿಗೆ ಪ್ರಶ್ನೆ ಮಾಡ್ತಾರೆ.
ಪ್ರಶ್ನೆ ಮಾಡಿ ಅವಾಗ ಕೈಲಾಸಕ್ಕೆ ಅಂದ ಯಾರು ಹೋಗ್ಕಿರಿಪ್ಪ ತಗೊಂಡ ಕೇಳಿದಾಗ ಯಾವ ಶರಣರು ಹೆಂಗೆ ನೀವು ಕುಂತಿರಲ್ಲ ಎಲ್ಲರೂ ಹಿಂಗೆ ಕೂತರು, ಯಾರು ಉತ್ತರ ಹೇಳಿಲ್ಲ. ಕೊನೆಗಿಂದ ಬಸವಣ್ಣನವರು ಎದ್ದು ನಿಂತರು. ಒಂದು ಅರ್ಧ ತಾಸು ಆದ ಬಳಿಕ ಯಪ್ಪ ಇನ್ನೊಮ್ಮೆ ಪ್ರಶ್ನೆ ಕೇಳ್ರಿಪ್ಪ ಅಂದ್ರು. ಏನಿಲ್ಲ ಬಸವಣ್ಣ, ಕೈಲಾಸಕ್ಕೆ ಅಂದ ಯಾರು ಹೋಗ್ಕಿರಿ? ಬಸವಣ್ಣವ್ರು ಅಂದ್ರೆ ನಕ್ಕೊಂತ, ಯಾಕಂದ್ರೆ ಅವ್ರು ಏನು ಪ್ರಶ್ನೆ ಕೇಳ್ಯಾರತ್ತ ಅನ್ನೋದು ಬಸವಣ್ಣಗೆ ತಿಳಿದಿತ್ತು. ಅದಕ್ಕೆ ಅವ ಬಸವಣ್ಣ ಏನಂದ, ಕೈಲಾಸಕ್ಕೆ ಅಂದ ಯಾರು ಹೋಗ್ಕಿರಿ ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಿದಾಗ ಬಸವಣ್ಣವ್ರು ಅಂದ್ರು, ಯಪ್ಪ ನಾವು ಹಾದು ಹೋಗ್ಬೋದು ಅಂತ. ನೋಡ್ರಿ ಬಸವಣ್ಣವ್ರು ಅಂತಾರ, ನಾವು ಹೋದ್ರಿಂದ ಹೋಗ್ಬೋದು. ಯಾವಾಗಿಂದ ನಾವು ಹೋದ್ರಿಂದ ಹೋಗ್ಬೋದು ಅಂತ ತಿಳ್ಕೊಂಡು ಬಸವಣ್ಣವ್ರು ಉತ್ತರ ಕೊಟ್ಟಾಗ ಎಲ್ಲ ಶರಣರು ಬೈಲಕತ್ರು ಬಸವಣ್ಣಗೆ ಅಹಂಕಾರ ಬಂದದ, ಒಬ್ಬನೇ ಹೋಗ್ಕನ ಕೈಲಾಸಕ್ಕೆ. ಯಾಕಂದ್ರೆ ಮಾತಿನ ಅರ್ಥ ತಿಳಿಲಾರ್ದವ್ರು ಅಂದ ಮತ್ತೆ ಒದರಾಡವ್ರಲ್ರಿ. ಈಗ ಮಾತಿನೊಳಗೆ ಅಂದ್ರೆ ಜಗಳ ಎದಕ್ಕೆ ಬರ್ತಾವ ತಿಳ್ಕೊಂಡ ಕೇಳಿದ್ರ, ಜಗಳ ಎದಕ್ಕೆ ಬರ್ತಾವ್ರಿ ಮಾತಿನಾಗೆ? ಯಾವನಿಗೆಂದ ಮಾತಿನ ಅರ್ಥ ಆಗಂಗಿಲ್ಲಲ್ಲ, ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅವನು ಜಗಳ ತೆಗಿತಾನ. ಮತ್ತೆ ಅರ್ಥ ಆದವಂದ ಏಸ್ ಕಾಲಕ್ಕೆ ಕೂಡ ಜಗಳ ತೆಗಿಯಂಗಿಲ್ಲ. ಇವ್ರೆಲ್ಲ ಶರಣರೆಲ್ಲ ಬಸವಣ್ಣಿಗೆಂದ ಅಹಂಕಾರ ಬಂದದ, ಬಸವಣ್ಣಿಗೆಂದ ಸೊಕ್ಕ ಬಂದದ, ಇವ್ ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕ, ಯಾಕಂದ್ರೆ ನಾವೇನು ಮಾಡೀವಿ? ಹಿಂಗೆಲ್ಲ ಚರ್ಚೆ ನಡೀತು. ಬಸವಣ್ಣ ಉತ್ತರ ಕೊಟ್ಟಿದ್ದು ಪ್ರಭುದೇವ್ರಿಗೆ ತಿಳಿತು. ಪ್ರಭುದೇವ್ರ ಅಂತ ಕೇಳಿ ಪ್ರಶ್ನೆ ಬಸವಣ್ಣಗೆ ಅಂತ ತಿಳಿತು. ಒಬ್ರಿಗೊಬ್ರು ಮುಖ ನೋಡ್ಕೋತ ನಗಲಕತ್ರ. ಯಾಕಂದ್ರೆ ಮಾತು ಅರ್ಥ ಆದಾಗೇನೆ ನಗು ಬರ್ತದಲ್ರಿ, ಉಳಿದವ್ರಿಗೆ ಅಂತ ತಿಳಿದಿಲ್ಲ. ಯಾವಾಗಿಂದ ಬಸವಣ್ಣಗ ಎಲ್ಲರೂ ಕೂಡ ಬೈತಿದ್ರು, ಪ್ರಭುದೇವ್ರು ನಗಲಕತ್ರು, ಒಂದ್ ಕಡೆಗೆ ಬಸವಣ್ಣ ನಗಲಕತ್ತ. ಅವಾಗಿಂದ ಎಲ್ಲರೂ ಶರಣರು ಶಾಂತ ಆಗಿರತ್ತೆ ಕೊಡಂದಾಗ ಅವಾಗ ಪ್ರಭುದೇವ್ರು ಅಂದ್ರು, ಬಸವಣ್ಣ ನಿನಗೆ ಹಿಂಗ ಅನ್ನಕತ್ತಾರಪ್ಪ, ಎಲ್ಲ ಶರಣರು ಬೈಲಕತ್ತಾರಲ್ಲ, ಇದಕ್ಕೆ ಏನು ಹೇಳ್ತಿ ಎತ್ತಿಕೊಂಡಂದಾಗ ಅವಾಗ ಬಸವಣ್ಣವ್ರು ಅಂದ್ರು, ಕೈಲಾಸಕ್ಕೆ ಅಂದ ಯಾರು ಹೋಗ್ಕಿರಿ ಎತ್ತಿಕೊಂಡ ಕೇಳಿದಾಗ ಬಸವಣ್ಣವ್ರು ಇಟ್ಟು ಚಂದ ಉತ್ತರ ಕೊಟ್ರಲ್ಲ, ಅದಕ್ಕೆ ನಾ ಹೋದ್ರಿಂದ ಹೋಗ್ಬೋದು ಎತ್ತಿಕೊಂಡಂದ್ರ ನಾ ಅನ್ನುವಂತ ಅಹಂಕಾರ ಹೋದಾಗ ಕೈಲಾಸಕ್ಕೆ ಅಂದ ಹೋಗಕ್ಕೆ ಬರ್ತದ ಅಂತ ಬಸವಣ್ಣವ್ರು ಉತ್ತರ ಕೊಟ್ಟಿದ್ರತ್ತ. ನಾವು ಹೋದ್ರೆ ಹೋಗ್ಬೋದು, ನಾ ಅನ್ನುವಂಥದ್ದು ಇರ್ತದಲ್ರಿ ಮನುಷ್ಯನ ಬಳಿ. ನಾ ಅನ್ನುವಂಥದ್ದು ಇತ್ತು ಅಂದ್ರೆ ಏಸ್ ಕಾಲಕ್ಕೂ ಕೈಲಾಸಕ್ಕಲ್ಲ, ಎಲ್ಲಿನೂ ಹೋಲಕ್ಕಾಗಂಗಿಲ್ಲ ಮಗ. ನಾನು ನಂದು ನನ್ನಿಂದಲೇ ಆಗಬೇಕು ಏನ್ರಿ. ಇದನ್ನೆಲ್ಲ ಅಳಿಲೆತ್ತುಕೊಂಡ್ರೆ ನಾನು ನಿಮಗೆ ಹೇಳಿನಿಲ್ಲ, ತಾಯಿ ಗರ್ಭದೊಳಗಿದ್ದಾಗನೇ ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ ನಾವು. ಅಲ್ಲಿ ನಾನು ನಂದು ನನ್ನಿಂದಲೇ ಏನ್ರಿ ನನಗಾಗಿ ನೆತ್ತುಕೊಂಡು ನಮ್ಮಂಥದ್ದು ಏನೈತಲ್ಲ ಇದನ್ನೆಲ್ಲಾನು ಕೂಡ ಬಿಡಬೇಕತ್ತುಕೊಂಡ್ರೆ ನಾವು ತಾಯಿ ಗರ್ಭದಿಂದ ಭೂಮಿಗೆ ಬರಾಗ ಭಗವಂತನಿಗೆ ಮಾತು ಕೊಟ್ಟು ಬಂದಿವಿ. ಹಿಂದಿನ ಜನ್ಮದೊಳಗಿಂದ ದುರಂಕಾರಿಯಾಗಿ ತಿರುಗಾಡೇನೆ, ಹಿಂದಿನ ಜನ್ಮದೊಳಗೆ ನಿನ್ನ ಧ್ಯಾನ ಮಾಡಿಲ್ಲ, ಹಿಂದಿನ ಜನ್ಮದೊಳಗೆ ನಿನ್ನ ನಾಮಸ್ಮರಣೆ ಮಾಡಿಲ್ಲ, ಈ ಜನ್ಮದೊಳಗಿಂದ ಏನ್ರಿ ನಾನು ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆ, ನಿನ್ನ ಆರಾಧನೆಯನ್ನು ತೆಗೆದು ಮಾಡಿ ಪುಣ್ಯ ಕಾರ್ಯಗಳನ್ನು ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ಈ ಭೂಮಿಗೆ ಬಂದೀವಿ. ಬಂದ ಬಳಕ ಅದನ್ನು ಮಾಡ್ಬೇಕಲ್ರಿ ಏನ್ರಿ? ಬಂದ ಬಳಕ ಅದನ್ನು ಮಾಡ್ಬೇಕಿಲ್ಲ. ಯಾರು ಕೊಟ್ಟರಿ ಜೀವನ? ಯಾರು ಕೊಟ್ಟಾರ್ರಿ? ಯಾರು ಕೊಟ್ರಿ ಜೀವನ? ಹೇಳ್ರಿ ಒಬ್ರೇ. ನಂದು ನಾನೇ ಮಾಡೀನಿ ಜೀವನ. ಹೇಳ್ರಿ ಒಬ್ರೇ ಏನ್ರಿ? ಇಲ್ಲ ಪಾಪ ಅವ ಕೇಳ್ಯಾನ, ಮೊದಲು ಹೇಳಿನಲ್ಲಿ ಇದನ್ನು. ಅವನು ನೆನಪೆಟ್ಟದ ನೋಡ್ರಿ. ಆ ಹುಡುಗಿದ್ದಟ್ಟು ನೆನಪು ನಿಮಗಿಲ್ಲ ಏನ್ರಿ? ಇದೆಲ್ಲ ಭಗವಂತ ಕೊಟ್ಟಾನ ನಾವು ಅನ್ನಕತ್ತೀವಿ, ನಾವು ಮಾಡ್ಲಕತ್ತೀವಿ, ನಾವು ಜೀವನ ಕಳೀಲಕತ್ತೀವಿ. ನಮ್ಮ ಬದುಕದತ್ತೆ ಕೂಣಂದು ನಾವೇನು ತಿಳ್ಕೊಂಡಿವಲ್ಲ, ನಿಜವಾಗಿ ನಾವು ಎಲ್ಲ ಭಾಳ ತಪ್ಪು ತಿಳ್ಕೊಂಡಿವಿ. ನಾವೆಲ್ಲ 100 ವರ್ಷದ ಹಿಂಗೆ ಮೆರಿತೀವಿ, ನಾವು ಹಿಂಗೆ ಇರ್ತೀವಿ ಎತ್ತಿಕೊಂಡು ನಾವು ತಿಳ್ಕೊಂಡಿವಿ. ನಮಗೆ ಆಯುಷ್ಯ ಎಷ್ಟು ಗೊತ್ತನ್ರಿ ನಿಮಗೆ? ನಮಗೆ ಆಯುಷ್ಯ ಎಷ್ಟದ್ರಿ? ಏಟದ್ರಿ? 100 ವರ್ಷ. ಹೌದಲ್ರಿ? 100 ವರ್ಷ. ಮೂಲ ನಿಜವಾಗಲೂ ಕೂಡ ಮನುಷ್ಯನಿಗೆ ಇರ್ತಕ್ಕಂಥದ್ದೇ 40 ವರ್ಷ ಆಯುಷ್ಯ. ಇದು ತಲೆಗಿಟ್ಕೋರಿ ನೀವು. ಭಗವಂತ ಭೂಮಿಗಿಂದ ಕೊಟ್ಟು ಕಳಿಸಿದ್ದೇ 40 ವರ್ಷ. ಯಾವಾಗಿಂದ 40 ವರ್ಷದಿಂದ ಆಯುಷ್ಯ ಕೊಟ್ಟು ಕಳಿಸ್ಯಾನ. 40 ವರ್ಷದಿಂದ ಚೆನ್ನಾಗಿ ಜೀವನ ಮಾಡಪ್ಪ ಏನ್ರಿ, ಧರ್ಮಕ್ಕಾಗಿ ಅಂತ ದುಡಿ, ನೀತಿಗಾಗಿ ದುಡಿ, ನ್ಯಾಯಕ್ಕಾಗಿ ಅಂತ ದುಡಿ ಎತ್ತಿಕೊಂಡು 40 ವರ್ಷದ ಆಯುಷ್ಯ ಕೊಟ್ಟು ಕಳಿಸದ. ಅಂದ್ರೆ ಮನುಷ್ಯಗೆ ಒಬ್ಬನಿಗೆಲ್ಲ, ಎಲ್ಲ ಪ್ರಾಣಿಗಳಿಗೂ ಕೊಟ್ಟ ಏನ್ರಿ. ನಾಯಿಗೆ 40 ವರ್ಷ ಕೊಟ್ಟ, ಕತ್ತಿಗೆ 40 ವರ್ಷ ಕೊಟ್ಟ ಏನ್ರಿ, ಗೂಗಿಗೆ 40 ವರ್ಷ ಕೊಟ್ಟ, ಮನುಷ್ಯಗೂ 40 ವರ್ಷ ಕೊಟ್ಟ. ಹಿಂಗೆ ಎಲ್ಲರಿಗೆ 40 ವರ್ಷದ ಆಯುಷ್ಯ ಕೊಟ್ಟು ಕಳಿಸದ. ಯಾವಾಗಿಂದ 40 ವರ್ಷದ ಆಯುಷ್ಯ ಕೊಟ್ಟ ಅಂತ ಭೂಮಿಗೆ ಕಳಿಸದ. ಯಾವಾಗಿಂದ ಹಿಂಗೆ ಕಳಿಸಿರ್ತಕ್ಕಂಥ ಪ್ರಸಂಗದೊಳಗ ನಾಯಿ ಬಂದು, ಕತ್ತಿ ಬಂದು, ಗೂಗಿ ಬಂದು, ಎಲ್ಲ ಪ್ರಾಣಿಗಳು ಭೂಮಿ ಮೇಲೆ ಬಂದು ಬಳಕ ನಾಯಿ ಏನ್ರಿ ಕತ್ತಿ ಸ್ಟ್ರೈಕ್ ಮಾಡ್ತದ. ಎಲ್ಲಿ? ಪರಮಾತ್ಮ ಬಲ್ಲಿ. ಪರಮಾತ್ಮ ಬಲ್ಲಿ ಅಂದ್ರೆ ಸ್ಟ್ರೈಕ್ ಮಾಡ್ತು.
ಏನಂತ ಸ್ಟ್ರೈಕ್ ಮಾಡ್ತು ಹೋಗಿ ಅಂದ ಕೇಳಕತ್ತು ಹೈಕ್ಯ ಎಲ್ಲ ಕತ್ತಿಗಳು ಹೋಗ್ಯಾವ ಕೈಲಾಸ ಹೋಗಿ ಒಂದು ಸೌನ ಪರಮಾತ್ಮನ ಎದುರಿಗೆ ನಿಂತ್ಕೊಂಡು ಹೈಕ್ಯ ಎಟ್ಟು ಕಿರಿಕಿರಿ. ಅವ ಭಗವಂತ ಗವ್ಯಂತ ಹೊರಗೆ ಬಂದ ಬೂದಿ ಬಿಡ್ಕೊಂಡು, ಯಾಕ್ರೋ ಹಿಂಗ್ಯಾಕೆ ಬದರ್ಲಾಗತ್ತೀರಿ? ಇಲ್ಲ ಪರಮಾತ್ಮ, ನಮ್ಗೆ 40 ವರ್ಷ ಬೇಡ, ನಮಗೆ 20 ವರ್ಷ ಕೊಡು. ಯಾಕ ಏನಾಗ್ಯದ? ಏನಿಲ್ಲ ಪರಮಾತ್ಮ, ನಮ್ದು ಏನದಲ್ಲಿ ಭೂಮಿ ಮೇಲೆ ಸುಮ್ಮನೆ ಅಂದ ಯಾರ್ದ್ರ ಮನೆ ಕಲ್ಲು ಹೊರಬೇಕು, ಯಾರ್ದ್ರ ಮನೆ ಮಣ್ಣು ಹೊರಬೇಕು,